ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಚುನಾವಣಾ ಪ್ರಚಾರಗಳ ಸಂದರ್ಭದಲ್ಲಿ ಮೋದಿ ಮಾಡಿದಂಥ ಭಾಷಣಗಳಲ್ಲಿ ಬಹುಮುಖ್ಯವಾದಂತಹ ಅಂಶ ಅಂದರೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ವಿರೋಧಿಸಿದ್ದು. ನನ್ನ ಪ್ರಾಣ ಹೋದರೂ ಸಹ ಧರ್ಮದ ಆಧಾರದ ಮೇಲೆ ಕೊಡುವಂತಹ ಮೀಸಲಾತಿಯನ್ನು ನಾನು ಜಾರಿಗೆ ಬರೋದಕ್ಕೆ ಬಿಡೋದಿಲ್ಲ. ನಾನು ಬದುಕಿರುವವರಿಗೆ ಅದು ಸಾಧ್ಯ ಇಲ್ಲ, ಮೋದಿ ಇರುವವರಿಗೆ ಸಾಧ್ಯ ಇಲ್ಲ. ನಾನು SC ST OBC ಆದಿವಾಸಿಗಳ ರಿಸರ್ವೇಷನ್ ಪರವಾಗಿ ನಿಂತಿರ್ತೀನಿ. ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋದನ್ನು ನಾನು ಸಹಿಸೋದಿಲ್ಲ, ಒಪ್ಪೋದಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಅದು ಮುಖ್ಯವಾಗಿ ಉತ್ತರ ಪ್ರದೇಶ, ಬಿಹಾರ ಇಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೇಳಿದ್ರು. ಅಲ್ಲಿಂದ ಕೆಳಗೆ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಅದೇ ಚುನಾವಣಾ ಭಾಷಣಗಳಲ್ಲಿ TDPಯ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡ್ತಾರೆ, ನನ್ನ ಪ್ರಾಣ ಇರೋವರೆಗೂ ಮುಸ್ಲಿಮರ ಮೀಸಲಾತಿಯನ್ನು ಕಾಯ್ತೀನಿ, ಅದನ್ನು ತೆಗೆಯೋದಕ್ಕೆ ಅವಕಾಶ ಕೊಡಲ್ಲ, ಇದು ನನ್ನ ಗ್ಯಾರಂಟಿ. ಚಂದ್ರಬಾಬು ನಾಯ್ಡು ಕೊಡ್ತಾ ಇರೋ ಗ್ಯಾರಂಟಿ ಮುಸ್ಲಿಂ ಸಮುದಾಯಕ್ಕೆ, ನನಗೆ ಮತ ಕೊಡಿ, ನಿಮ್ಮ ರಿಸರ್ವೇಷನ್ ಅನ್ನು ಮುಟ್ಟೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ, ಯುವರ್ ರಿಸರ್ವೇಷನ್ ವಿಲ್ ಸ್ಟೇ ಫಾರ್ ಎವರ್, ಅದಕ್ಕೆ ನಾನು ಗ್ಯಾರಂಟಿ ಅಂತ ಚಂದ್ರಬಾಬು ನಾಯ್ಡು ಸೌತಲ್ಲಿ ಹೇಳಿದ್ರು. ನಾರ್ತಲ್ಲಿ ಮಿಸ್ಟರ್ ಮೋದಿ ಮುಸ್ಲಿಮರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ರಿಸರ್ವೇಷನನ್ನು, ಮೀಸಲಾತಿಯನ್ನು ಉಳಿಸೋದಿಲ್ಲ ಅಂತಂದರು. ಅಂತಹ ನರೇಂದ್ರ ಮೋದಿ ಮತ್ತು ಚಂದ್ರಬಾಬು ನಾಯ್ಡು ಇವತ್ತು ಒಟ್ಟಿಗೆ ಕೂತ್ಕೊಂಡು ಸರ್ಕಾರ ರಚನೆಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅಂತಹ ದುರ್ಗತಿ ಮಿಸ್ಟರ್ ಮೋದಿಗೆ ಬಂದಿದ್ದು ಮಾತ್ರ ಸಂವಿಧಾನದ ಶಕ್ತಿ ಅಂತ ಹೇಳಬೇಕು. ಧರ್ಮದ್ವೇಷದ ಆಧಾರದ ಮೇಲೆ ದೇವಸ್ಥಾನ, ಮಸೀದಿಗಳು ಅಂತ ಹೇಳಿಕೊಂಡು, ಪಾಕಿಸ್ತಾನ ಅಂತ ಹೇಳಿಕೊಂಡು, ಮುಘಲ್, ಮಟನ್, ತಾಳಿ, ಮುಜರ ಏನೆಲ್ಲ ಬಳಸ್ಬೋದು ಭಾಷೆಗಳು, ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಗೌರವ ತರುವಂತಹ ಯಾವೆಲ್ಲ ಭಾಷೆ ಬಳಸ್ಬೋದೋ ಎಲ್ಲ ಭಾಷೆನ ಮೋದಿ ಬಳಸ್ಬಿಟ್ರು. ಅಷ್ಟೆಲ್ಲ ದ್ವೇಷ ಭಾಷಣಗಳನ್ನು ಮಾಡಿ ಇವತ್ತು ಸಜದಾ ಮಾಡುವಂತಹ ನಮ್ಮ ಚಂದ್ರಬಾಬು ನಾಯ್ಡು ಇದ್ದಾರಲ್ಲ, ಅವರು ಯಾವ ಬಕ್ರೀದ್ ಆಗಿರಬಹುದು, ರಂಜಾನ್ ಆಗಿರಬಹುದು, ಅಥವಾ ಯಾವುದೇ ಒಂದು ಈದ್ ಮಿಲಾದ್, ಯಾವುದೇ ಹಬ್ಬ ಇದ್ದರೂ ಕೂಡ ಮುಸ್ಲಿಮರ ಹಬ್ಬ, ತಲೆ ಮೇಲೆ ಟೋಪಿ ಇಟ್ಕೊಂಡು ಮುಸ್ಲಿಮರ ಜೊತೆ ಅವ್ರಿಗೆ ಸ್ವೀಟ್ ತಿನ್ನಿಸ್ತಾ ಸಜದಾ ಮಾಡುವ, ನಮಾಜ್ ಮಾಡುವ ಭಂಗಿಯಲ್ಲಿ ಫೋಟೋಗಳನ್ನು ತೆಗೆಸ್ಕೊಂಡು ಅವರು ತುಂಬ ಕಣ್ಮುಚ್ಕೊಂಡು ತುಂಬ ಧ್ಯಾನದಲ್ಲಿ ಕೂತಂತೆ ಸಜದಾ ಮಾಡುವಂತಹದ್ದನ್ನು ಕೂಡ ನಾವು ಕಂಡಿದ್ದೀವಿ. ಮುಸ್ಲಿಂ ಸಮಾಜದೊಂದಿಗೆ ಅವರು ಬಹಳ ನಿಕಟವಾಗಿ ನಿಂತಿರುವಂತಹ ವ್ಯಕ್ತಿ ಚಂದ್ರಬಾಬು ನಾಯ್ಡು. ಅದು ಸೌತ್ ಇಂಡಿಯಾದಲ್ಲಿ ಸಹಜವಾಗಿ ಎಲ್ಲ ನಾಯಕರು ಕೂಡ ಮೈಗೂಡಿಸ್ಕೊಂಡಿರೋದು, ಎಕ್ಸೆಪ್ಟ್ ಫಾರ್ ಕರ್ನಾಟಕದ BJPಯ ಕೊಳಕು ಮನಸ್ಥಿತಿಯ ನಾಯಕರುಗಳು. ಅವರಿಗೆ ಓಟು ಬೀಳೋದೆ ಪಾಪ ಮುಸ್ಲಿಮರನ್ನು ವಿರೋಧಿಸಿದ್ರೆ, ಬೇರೆ ಏನೂ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಒಂದು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಬೇಕು, ಇಲ್ಲ ನಾವು ಮುಸ್ಲಿಮರನ್ನು ವಿರೋಧಿಸ್ತೀವಿ ಅದಕ್ಕೆ ಓಟ್ ಹಾಕಿ ಅಂತ ಹೇಳಬೇಕು. ಅದಕ್ಕಾಗಿ ಎಕ್ಸೆಪ್ಟ್ ಫಾರ್ ಸೌತ್ ಇಂಡಿಯಾದ ಏನು ದಕ್ಷಿಣ ಭಾರತದಲ್ಲಿ ಈ ಕರ್ನಾಟಕದ BJP ರಾಜಕಾರಣಿಗಳನ್ನು ಬಿಟ್ಟು ಬೇರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಸಹ, ಇನ್ಕ್ಲೂಡಿಂಗ್ JDS, ಈಗ ಅನಿವಾರ್ಯತೆಗೆ ಕೋಮುವಾದಿ BJP ಜೊತೆ ಹೋಗಿದ್ದಾರೆ ಹೊರತು 1, 2, 3, 6 ತಿಂಗಳು ಕಳೀಲಿ, ಅವರು ಕೂಡ ವಾಪಸ್ ಯಾವ ರೀತಿ ನಾವು ಜಾತ್ಯತೀತರು, ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ್ದು ಅವರ ಆಟಗಳನ್ನು ಪರೀಕ್ಷೆ ಮಾಡೋದಕ್ಕೆ ಅನ್ನೋ ರೀತಿ ಡೈಲಾಗ್ ಹೊಡೆದು ಕುಮಾರಣ್ಣ ವಾಪಸ್ಸು ಈ ಪಾಳಯಕ್ಕೆ ಬರ್ತಾರೆ ಅನ್ನುವಂಥದ್ದು. ಸೊ ಇಂತಹ ಮನಸ್ಥಿತಿ ಇರುವಂತಹ ಚಂದ್ರಬಾಬು ನಾಯ್ಡು, ಸಜದಾ ಮಾಡುವಂತಹ ಚಂದ್ರಬಾಬು ನಾಯ್ಡು ಮುಂದೆ ಇವತ್ತು ಮೋದಿ ಸಜದಾ ಮಾಡ್ತಿದ್ದಾರೆ, ದುಂಬಾಲು ಬೀಳ್ತಿದ್ದಾರೆ, ಸಾಷ್ಟಾಂಗ ಮಾಡ್ತಿದ್ದಾರೆ. ಹಣ ನನಗೆ ಸಪೋರ್ಟ್ ಮಾಡು, ಐ ನೀಡ್ ಟು ಫಾರ್ಮ್ ದ ಗವರ್ಮೆಂಟ್, ಸರ್ಕಾರ ರಚನೆ ಮಾಡಬೇಕು, ನಿಮ್ಮ ಬೆಂಬಲ ಬೇಕು, ನನಗೆ ಮೆಜಾರಿಟಿ ಕೊಟ್ಟಿಲ್ಲ ಜನ, ಕಪಾಳ ಮೋಕ್ಷ ಮಾಡಿದ್ದಾರೆ EVM ಮೂಲಕ ಅಂತ ಹೇಳೋ ಮೂಲಕ ಸಜದಾ ಮಾಡುವಂತಹ ಚಂದ್ರಬಾಬು ನಾಯ್ಡು ಮುಂದೆ ಸಜದಾ ಮಾಡುವಂತಹ ಮೋದಿಯನ್ನು ನಾವು ನೋಡ್ತಾ ಇದ್ದೀವಿ. ಅದು ಚಂದ್ರಬಾಬು ನಾಯ್ಡು ಮಾತ್ರ ಅಲ್ಲ, ಸೇಮ್ ಗೋಸ್ ವಿತ್ ನಿತೀಶ್ ಕುಮಾರ್ ಅವರು ಕೂಡ ಮುಸ್ಲಿಂ ಸಮುದಾಯದಿಂದ ತುಂಬ ಯಾವತ್ತೂ ಕೂಡ ದೂರ ಹೋಗಿದ್ದೇ ಇಲ್ಲ. BJP ಜೊತೆ ಇದ್ದರೂ ಕೂಡ ಮುಸ್ಲಿಂ ಸಮುದಾಯದ ಜೊತೆಲೇ ಇರ್ತಾರೆ, ಮುಸ್ಲಿಂ ಸಮುದಾಯವನ್ನು ತುಂಬ ಆತ್ಮೀಯವಾಗಿ ನೋಡ್ತಾರೆ, ಮುಸ್ಲಿಂ ಸಮುದಾಯದ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಾರೆ. ಯಾವುದೇ ಬೇರೆ ರಾಜಕೀಯವಾಗಿ ನಾವೆಷ್ಟೇ ವಿರೋಧಿಸಿದ್ರೂ ಕೂಡ ಈ ವಿಚಾರಗಳಲ್ಲಿ ಚಂದ್ರಬಾಬು ನಾಯ್ಡು ಆಗಿರಬಹುದು, ನಿತೀಶ್ ಕುಮಾರ್ ಆಗಿರಬಹುದು, ಯಾವತ್ತೂ ಕೂಡ ಮುಸ್ಲಿಮರನ್ನ ನೇರ ದ್ವೇಷ ಮಾಡುವಂತಹದ್ದು, ಅವಹೇಳನ ಮಾಡುವಂತಹದ್ದು, ಸಂಚು ಹೂಡುವಂತಹದ್ದು ಅಥವಾ ಧರ್ಮ ದ್ವೇಷವನ್ನು ಬಳಸ್ಕೊಂಡು ಓಟ್ ಪಡೆಯುವಂತಹ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ. ಅದು ಏನಿದ್ರು ಕೂಡ ಅಂತಹ ಕೀಳು ಮನಸ್ಥಿತಿ ಏನಿದ್ರು ಕೂಡ BJP, ನರೇಂದ್ರ ಮೋದಿ ಮತ್ತು BJPಯ ಇತರೆ ನಾಯಕರಲ್ಲಿ ಮಾತ್ರ ಇರುತ್ತೆ. ಸೊ ಅಂತಹ
JDUನ ನಿತೀಶ್ ಕುಮಾರ್ ಹತ್ರ ಕೂಡ ಇವತ್ತು ನಮ್ಮ ಮೋದಿ ಅವರು ಹೋಗಿ ಕೈ ಮುಗಿದು ನನಗೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು, ಮತ್ತೊಮ್ಮೆ ನಾನು ಪ್ರಧಾನಿ ಆಗಬೇಕು, ನೆಹರು ರೆಕಾರ್ಡನ್ನು ನಾನು ಬ್ರೇಕ್ ಮಾಡಬೇಕಲ್ಲ. 3 ಬಾರಿ ನೆಹರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು, 3 ಟರ್ಮ್ ಇದ್ರು, ನಾನು ಇರಬೇಕು 3 ಟರ್ಮ್ ಅಂತ ಹಠ ಬಿದ್ದಂಗೆ ಎಲ್ಲವನ್ನೂ ಕೂಡ ಅವರ ಕಾಲಿಗಿಡೋದಕ್ಕೆ ಸಿದ್ಧವಾಗಿದ್ದಾರೆ. ಮಾತುಕತೆಗಳು ನಡೀತಾ ಇದೆ, ನಿಮಗೆ ಏನಕ್ಕೆ ಬೇಕು ಹೇಳಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಚರ್ಚೆಗಳು ನಡೀತಾ ಇದೆ. ಸೊ ಆ ಮಟ್ಟಿಗೆ ಇವತ್ತು ಮುಸ್ಲಿಂ ದ್ವೇಷದಲ್ಲೇ ಉಸಿರಾಡಿದಂತಹ ನರೇಂದ್ರ ಮೋದಿಯವರು ಮುಸ್ಲಿಮರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ತೀವಿ ಅಂತ ವಾಗ್ದಾನ ಕೊಟ್ಟು ಬಂದಿರುವಂತಹ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮುಂದೆ ತಲೆಬಾಗಿ ಕೈಕಟ್ಟಿ ಅವರ ಬೇಡಿಕೆಗಳಿಗೆ ಶರಣಾಗುವಂತಹ ಆಶ್ವಾಸನೆಗಳನ್ನು ಕೊಟ್ಟು ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ಇದು ಕಾಲದ ಚಕ್ರ ತಿರುಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಅಂತ, ಅದು ಅಂದರೆ ಇದೇ ಇರಬೇಕು ಅನಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಹೇಗೆ ಹೋಗುತ್ತೆ ಅನ್ನುವಂತಹದ್ದು ಬೇರೆ ವಿಚಾರ. ಎಷ್ಟು ದಿನ ಈ ಸರ್ಕಾರ ಉಳಿಯುತ್ತೆ, ಮೋದಿಗೆ ಮಿತ್ರ ಪಕ್ಷಗಳನ್ನು ಸಮಾಧಾನ ಮಾಡಿಕೊಂಡು ಸರ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಜ್ಜದಾ ಮಾಡುವಂತಹ ಚಂದ್ರಬಾಬು ನಾಯ್ಡು ಎದುರಿಗೆ ಸಜ್ಜದಾ ಮಾಡ್ತಾ ಬೇಡ್ಕೊಳ್ತಿದ್ದಾರೆ ಮಿಸ್ಟರ್ ನರೇಂದ್ರ ಮೋದಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.